ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಆಯ್ತಪ್ಪ, ಪಂಚಮಿ ಹಬ್ಬ ಮಾಡಿದ್ವಿ. ಎಷ್ಟು ಬೇಗ ಒಂದೊಂದೊಂದೊಂದು ಹಬ್ಬಗಳು ಹಂಗ ಬರ್ತಾ ಇದಾವ. ಮತ್ತೆ ಈಗ ರಕ್ಷಾಬಂಧನ್ ಬರೋದ ಹಿಂಗಲ್ಲ, ಜೀವನ ಒಂದಾದ್ಮೇಲೆ ಒಂದ್ ಇರ್ತಾವ. ಅವು ಅದ್ರ ಜೊತೆನೆ ನಾವು ಎಂಜಾಯ್ ಇವತ್ತಿನ ದಿನ ನಮ್ದು ಇವತ್ತು ಮಂಗಳವಾರ ನಮ್ಮ ಮನೆಯಲ್ಲಿ ಬಹಳ ವಿಶೇಷ. ನಮ್ಮ ಅತ್ತೆಯವರಿಗೆ ಮಂಗಳವಾರ ಅಂದ್ರೆ ಬಹಳ ಇಷ್ಟ. ಪೂಜೆ ಮಾಡೋದು, ಗಂಟೆ ನಾದ, ನಮ್ಮ ಮನೆಯೊಳಗೆಲ್ಲ ಇವತ್ತ ಗಂಟೆ ನಾದ ಕೇಳಿಸ್ತದ. ಆಮೇಲೆ ಪಕ್ಕದ ಮನೆಯವ್ರು ನಮ್ಮ ನೇಬರ್ಸ್ ಪೂಜಾ ಅಂತ ಅದ ಪಕ್ಕದ ಮನೆಯೊಳಗೆ. ಅವ್ರ ಅವಳಂತ ಇದ್ದಾಳ, ಏನ್ ಮೇಡಮ್ ನಿಮ್ ಮನೆಯೊಳಗೆ ಎಲ್ಲ ಗಂಟಿ ಆವಾಜ್ ಬೆಳಿಗ್ಗೆ ಬರ್ತಾ ಇದಲ್ಲ, ಎಷ್ಟೊಂದು ಆವಾಜ್ ಅದ್ ಕೇಳಾಕ ಎಷ್ಟ್ ಚಂದ ಅನಿಸ್ತೈತಿ ಅಂತ. ನಿಜಾನ ಅಭಿಮಾನಿಗಳೇ, ನೀವು ಹೇಳಿದ್ರಿ. ನಾ ಏನ್ ಮಾಡ್ತಿದ್ದೆ, ಹಾಡ ಹಾಕ್ತಿದ್ದೆ. ಅವ್ರ ಗಂಟೆ ಬಾರಿಸೋ ಟೈಮ್ದಾಗ ಅಲ್ಲಿ ಶಾರ್ಟ್ಸ್ ಒಳಗ ಹಾಡ ಹಾಕ್ತಿದ್ದೆ. ನೀವು ಹೇಳಾಕ ನನಗೆ ಈಗ ಗೊತ್ತಾಗದ. ಆ ನಾದ್ ಇರ್ತದಲ್ಲ, ಕೇಳಾಕ ಎಷ್ಟ್ ಮಸ್ತ್ ಅನಿಸ್ತದೆ. ಬಹಳ ಜನ ಸಪೋರ್ಟ್ ಮಾಡಿದೀರಾ, ನೋಡಿದೀರಾ. ಮತ್ ಇವತ್ತ ನಮ್ಮ ಅತ್ತೆಯವರು ಮತ್ತೀಗ ಸ್ನಾನಕ್ಕೆ ಹೋಗಿದಾರ, ಪೂಜೆ ಅದು ಅವರು ಮಾಡ್ತಾರ. ನಂದು ಸ್ವಲ್ಪ ಕೆಲಸ ಅದಾವ. ಇವತ್ತು ಏನೇನ್ ಮಾಡ್ತೀವಿ ನೋಡ್ರಂತೆ. ನಮ್ ಜೊತೆ ಹಿಂಗ ಸದಾ ಸಪೋರ್ಟ್ ಮಾಡ್ರಿ, ಬರ್ರಿ. ಉದಯ ಅಭಿಮಾನಿಗಳೇ, ಅತ್ತೆಮ್ಮ ಬೆಳಿಗ್ಗೆ ಎದ್ದು ಕೂಡಲೇ ಕರೆಯತ್ತಾರ, ಸಂಗೀತ ಅಂತ. ಏನು आता लावून घेतला. अच्छा झाले डोळा हा ते तेल लावला सा लावलंय. लावली ಜ್ವರ ಕಮ್ಮಿ ಆಗ್ಯಾವೇನಿಲ್ಲ, ಜ್ವರ ಬಂದಿದ್ದು. ನಮ್ಮ ಮನೆಯಲ್ಲಿ ಇದು ಸಾರಿದೆ, ನುಗ್ಗೆಕಾಯಿ ಸಾರು. ಆಮೇಲೆ ಇದು ಹೋಳಿಗೆ ಸಾರು, ಮತ್ತು ಅನ್ನ ಇದೆ. ಇದು ಅನ್ನ ಇದೆ. ಆಮೇಲೆ ನಮ್ಮ ಅತ್ತೆಯವ್ರದ್ದು ಮೆತ್ತಗೆ ಅನ್ನ ಇದೆ. ಇಲ್ಲಿ ಶಂಭು ಏನು ತಿಂತಾಳೆ ನೋಡೋನು. ಮತ್ತು ಸ್ಪೆಷಲ್ ಇವತ್ತು ನಮ್ಮ ಮನೆ ಒಳಗೆ ಸಬ್ಬಸ್ಗಿ ಪಲ್ಯ ನಮ್ಮ ಭಾಳ ಇಷ್ಟ ಅದ ನಮ್ಮ ಅತ್ತೆಯವ್ರಿಗೆ, ನಮ್ಮ ಮನೆಯವ್ರಿಗೆ. ಆಮೇಲೆ ಇದು ಬೆಂಡೆಕಾಯಿ ಪಲ್ಯ, ಅಪ್ಪನ ಫೇವ್ರೇಟ್. ಬೆಂಡೆಕಾಯಿ ಪಲ್ಯ ಅದ. ಸ್ವಲ್ಪ ಮೊಸರು ತೆಗ್ದಿದ್ದಾರೆ ನನ್ನ ಲೋಟ ಒಳಗೆ. ಮತ್ತು ಸೌತೆಕಾಯಿ ಗಜ್ರಿ, ನಿಮಗೆ ಗೊತ್ತಿರೋದು ನಮ್ಮ ಮನೆ ಒಳಗೆ ಯಾವಾಗಲೂ ಸೌತೆಕಾಯಿ ಗಜ್ರಿ ಇರ್ತಾವಂತ. ಅಯ್ಯೋ ಪಾರಿಜಾತ ಸೇಮ್ ನನ್ನ ಡ್ರೆಸ್ ಹಾಕೊಂಡಿದ್ದಕ್ಕೆ ಸೇಮ್ ಮ್ಯಾಚಿಂಗ್ ಆಗಿದೆ ನೋಡಿ. ಪಾರಿಜಾತ ನೋಡಿ, ಕಲರ್ ಆದ್ರೆ ಹೆಂಗಿರ್ತದೆ ಅದು ನೋಡಿ ಭೇಟಿಯಾಗಿ ಅದು ಮಾತಾಡಿಸಿದ್ವಿ. ಹೂನ ಅಷ್ಟೇ ಯಾಕೆ ನಂಗೆ ಇದಾಗ್ತದೆ ಏನೋ ಗೊತ್ತಿಲ್ಲ. ಖುಷಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತಿಂತೀಯೇನು? ಏನು ಹೋಳಿಗೆ ತಿನ್ನಾಕಿರಿ? ಹೌದು, ಡಬ್ಬ ಐತೆ. ಹಾಂ ಹಾಂ, ಓಕೆ. ನೀ ಏನು ತಿಂತಿ ನೋಡಿ, ಹೋಳಿಗೆ ತಿನ್ನಾಕಿರಿ ಏನು ನೋಡಿ, ಬೇಗ ಆಗ್ತೈತೆ ತಿನ್ನಮೇಲೆ. ಬಿಸಿ ಬಿಸಿ ನಮ್ಮ ದೇವ್ರ ಸಲುವಾಗಿ ಹೋಳಿಗೆ, ಹಾಲು ಅವ್ರಿಗೆ ಇಷ್ಟ ಆಗ್ತೈತೆ ತಿನ್ನಲಿ. ಮತ್ತೆ ದೇವ್ರ ನಾಷ್ಟ ಮಾಡೋರಿಗೆ ಅಳಿತು. ಇಲ್ಲ ಬಟ್ಟೆ ತಂದು ಮಡ್ಚಿಟ್ಟಾರ ನೋಡಿ, ಯಾವ ರೀತಿ ಮಡ್ಚಿದಾರೆ ನೋಡಿ. ಇಲ್ಲಿ ಹಿಂಗೆ ಮಾಡ್ತಾರೆ ನೋಡಿ. ಮತ್ತು ಟೈಮ್ 10:30 ಆಗೈತಿ. ಈಗ ಇದು ಮಾಡ್ರು ನಾಷ್ಟ ಕೂತಾರೆ ಇಲ್ಲಿ. ಪಲ್ಯದು ಎಲ್ಲ ಚಲೋ ಆಗ್ಯಾವಂತ. ಚಪಾತಿ ಮಾಡಿದೆ ಅವ್ರಿಗೆ ಬಿಸಿ ಬಿಸಿ. ಇವತ್ತು ಚಪಾತಿ ತಿನ್ನತ್ತಾರೆ. ಭಾಳ ದಿನ ರೊಟ್ಟಿನೂ ತಿನ್ನತ್ತಿದ್ರು. ಇದು ಬೆಂಡೆಕಾಯಿ ಪಲ್ಯ ಇಷ್ಟ ಆಗ್ತೈತೆ ಅವರಿಗೆ, ಮತ್ತು ಸಬ್ಬಸ್ಗಿನೂ ಇಷ್ಟ ಆಗ್ತದೆ. ಸಬ್ಬಸ್ಗಿನ ಚಲೋ ಇತ್ತು. ಮತ್ತು ದೇವ್ರ ಅವಾಗಿಂದ ವಾಕಿಂಗ್ ಮಾಡತ್ತಾರ. ಹೆಲ್ಪ್ ಮಾಡೋರು ಅದಾರಲ್ಲ, ಅವ್ರಿಗೆ ಹೇಳತ್ತಾರ ಸಾಡಿ ಎಲ್ಲ ಚಲೋ ಜಾಡಿಸಿ ಹಾಕ್ರಿ, ಸಾಡಿ ಸರಿಯಾಗಿ ಮುದ್ದೆ ಮಾಡಿ ಹಾಕತ್ತೀರಿ, ಸರಿಯಾಗಿ ಜಾಡಿಸುವಾರ ಅಂತ ಹೇಳಿ. ಅಲ್ಲಿ ನೋಡಿ ಹಿಂಗೆ ಮಾಡತ್ತಾರೆ. ಹೋಗಿ ಭಾಳ ಬಟ್ಟೆಗಳ ಮೇಲೆ, ಸಾಡಿಗಳ ಮೇಲೆ ಭಾಳ ಜೀವ ಅವ್ರದ್ದು. ಈ ರೀತಿ ಎಲ್ಲ ಮಾಡ್ಕೊತಿರ್ತಾರೆ. त्याचा आवाज लय जोर आहे. बघ कसं ओरडाले. पापू रडले म्हणे. हात लावू कसा चावील ते. हात लावू कसा चावील. ओरडाले. होय होय. हो हो. आजी आजी. हा आजी आजी. होय होय, भ्याला ते नवीन आहे. जाऊ नका चावील. होय होय, पटापट आहे. पांढरं आहे. होय होय, ते इथं बसलं बघ. आणि हो आजी 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 आजी. हा आजी आजी खेळू. ते हात लावता म्हणतात, त्याचं करायला येते ते. आम्ही हात लावाय. पोरगी आहे ते, पोरगी पोरगी. ಓ ಓ, ಯಾರು ಯಾರು? ಹಾ होय होय. बा बा बा. नाही नाही, ओरडत नाही ते. बा 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 ಬಾ 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 ಬಾ. ಏನ್ ಬೇಕು ಅನ್ಬೇಕು.
ऊट वडाली बा हे वर वडाले आमचं इथं इथं वडाले बा बा नन बा 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 हे इथं कसं गेले ते वर जाते की इथनं उड्या मारते ಹೋದ್ರು ನೋಡಿ ಅಂದ್ರೆ ಹೊರಗೆ ಹೋಗೋ ಸಲುವಾಗಿ ನಮ್ಮ ಅತ್ತೆಯವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡೆ ಟೈಮ್ ಆಯ್ತು ನೋಡಿ ಅಭಿಮಾನಿಗಳೇ 12 ಆಯ್ತು ನಮ್ಮ ಅತ್ತೆಯವ್ರಿಗೆ ಊಟ ಮಾಡಬೇಕು ಅವ್ರಿಗೆ ಹೋಳಿಗೆ ಭಾಳ ಇಷ್ಟ ಅದಕ್ಕೆ ಅವ್ರಿಗೆ ಬಿಸಿ ಮಾಡೋಣಂತ ಈಗ ಅವ್ರ ನೀರು ನೀರು ಇಲ್ಲಿ ಇಟ್ಬಿಟ್ಟಿದ್ದೀನಿ ಅವರಿಗೆ ಕುಡಿಯೋಕೆ ಮತ್ತು ಶಾಂಭವಿನೂ ಬಂದಾಳ ನಮ್ಮ ಅತ್ತೆಗೂ ಎಬ್ಸೋನು ಊಟಕ್ಕೆ ಅವರು ಊಟ ಮಾಡಲಿ ಮತ್ತು ಅತ್ತೆ लघवीला जाऊन याचा जेव्हा म्हणजे ताट केलंय ನೋಡಿ ನೀವು ಅಂದಂಗೆ ಅವ್ರು ನಮ್ಮ ನಿಜವಾಗ್ಲೂ ಕೆಲಸದವ್ರಲ್ಲ ನಮ್ಮ ಮನೆಯಾಗಿನವ್ರ ಥರನ ಆಗ್ಬಿಟ್ಟಾರು ಯಾಕಂದ್ರೆ ನನ್ನ ಜೊತೆ ಅಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆದರೂ ನಮ್ಮ ಮನೆಯವ್ರಿಗೆ ಅವ್ರ ಯಾವಾಗಲೂ ಅವ್ರು ಯಾಕಂದ್ರೆ ಭಾಳ ಜನ ನಮ್ಮ ಕೆಲಸದವ್ರು ಹಂಗೆ ಮಾಡ್ಯಾರ ನಮ್ಮ ಕಿರಿಕಿರಿ ಭಾಳ ಮಾಡ್ಯಾರ ನಾವು ಯಾಕಂದ್ರೆ ನಮ್ಮ ಮನಸ್ಸು ಆ ರೀತಿ ಇರೋದ್ರಿಂದ ಅದಕ್ಕೆ ನಮ್ಮನೆಯವ್ರ ಮನೆಯವ್ರ ಹಂಗೆ ನೀ ತೋರ್ಸ್ಕೊಂಡು ಬಂದೀಯ ನಿಂಗೆ ಆರಾಮ ಇರಲಿಲ್ಲಲ್ಲ ಮತ್ತು ಅಲ್ಲಿಗಾದ್ರೂ ಕಟ್ಕೋಬೇಕೇನು ಬೇಡ ಹಾಂ ನಂಗೆ ಕರ್ದಾರ ನೋಡು ನಮ್ಮ ಅಭಿಮಾನಿಗಳು ಅವ್ರ ಊರಿಗೆ ಅಲ್ಲೇ ಇರಾಕ ಹೋಗಿ ಬರ್ಲಿ ನೋಡಿ ಅಲ್ಲಿ ತೂಗಾಕು ಎಲ್ಲ ನಿಮಗೂ ಕರ್ಕೊಂಬ ಅಂದಾರ ಅಲ್ಲಲ್ಲ ಇಲ್ಲಿ ಬಬ್ಲಿ ಬಂದಿತ್ತು ನಾ ಅವ್ರು ಬ್ಯಾರಿಕೇಟು ಇತ್ತು ಬಂದಿತ್ತು ಅದಕ್ಕೆ ಊಟ ಅದು ಒದ್ರಾತಿತ್ತು ಆಮೇಲೆ ನಾ ಊಟ ಮಾಡಿಸ್ದೆ ಅದಕ್ಕೆ ಊಟ ಮಾಡುವಾಗ ಬಬ್ಲಿ ಏನಾದ ನಂಗೆ ಮೇಲಿಂದ ಬಂದು ನಾವೊಬ್ಬ ಅದಕ್ಕೆ ಮಾತಾಡ್ಸಿದ್ವಿ ಬಾ ಹಿಂಗೆ ಊಟ ಕೊಡ್ತೇನೆ ಬಾ ನೀನು ಜಾನು ಅಂತ ಹಿಂಗೆಲ್ಲ ಅಂತಲೇ ಬಬ್ಲಿ ನಂಗೆ ಮ್ಯಾಲೆ ಬಂದು ಮಾತಾಡ್ಸೋದ ಮೇಲಿಂದ ಬಗ್ಗೆ ನಂಗೆ ಮಾತಾಡ್ಸೋದ ಅದಕ್ಕೆ ಯಾಕೆ ಹಂಗೆ ಮಾಡ್ಕೊತ ಕೂತಿ ಅಂತ ಹೇಳಿ ಅಲ್ಲೇ ಮ್ಯಾಲಿಂದ ಕೂಗಿದ್ಲು ಆಮೇಲೆ ಅಪ್ಪಗೆ ಅಲ್ಲೇ ಊಟ ಹಾಕಂದ್ಲ ಆಮೇಲೆ ಅಪ್ಪು ಮೇಲೆ ಊಟ ಹಾಕಿದ ಮತ್ತು ಹೋದ್ಲ ಮತ್ತು ಇವು ಅದು ಮತ್ತೊಂದು ಐತಲ್ಲ ಅದು ಬಂದು ಊಟ ಮಾಡಿ ಹೋಯ್ತು ಆಮೇಲೆ ಅಜ್ಜಿಗೂ ನಾ ಊಟದ ಡಬ್ಬ ತೋರಿಸ್ದೆ ಯಾಕಂದ್ರೆ ಆ ಮೊಸರು ಮತ್ತು ಹಾಲು ಹಾಕೋದು ಅನ್ನತ್ತಿದ್ರು ಅಣ್ಣ ಕಲಿಸಿ ಹಾಕಂತೇಳಿ ಅದಕ್ಕೆ ಅಂತ ಹೇಳಂತಲೇ ಹ್ಞೂ ಅಂತಂದ್ರೆ ಎಷ್ಟು ಶಾನೆ ಅದಾಳು ಹೆಂಗೆ ತಿನ್ನಿಸ್ತಾಳು ಹೆಂಗೆ ಮಾಡ್ತಾಳು ಭಾಳ ಶಾನೆ ಅದಾಳಕಿ ಅಪ್ಪ ಸ್ವಲ್ಪ ಕೆಲಸ ಆಫೀಸ್ಗೆ ಹೋದ್ರೆ ಅಪ್ಪ ಕೆಲ್ಸಕ್ಕೆ ಹೋಗೋರಿಗೆ ಹಾಂ ಅವ್ರ ಆಫೀಸ್ ನಂಗೆ ಗೊತ್ತಿಲ್ಲ ಹೋಗ್ಯಾರಂತ ಏನೋ ಕೆಲಸ ಆಯ್ತಂತ ಹೋಗ್ಯಾರ ನೋಡಿ ಅವ್ರಿಗೂ ಅನ್ಸಿರ್ಬೇಕು ನಾ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ನಂಗೇನು ಗೊತ್ತಿಲ್ಲ ಹೋಗ್ಯಾರಂತೂ ನಂಗೇನು ಹೇಳಿಲ್ಲ ಏನಿಲ್ಲ ಸ್ವಲ್ಪ ಕೆಲಸ ಆಯ್ತು ಹೋಗಿ ಬರ್ತೆ ಅಂತ ಹೋಗ್ಯಾರನು ಆಮೇಲೆ ಊಟ ಮಾಡ್ತೀವಿ ಅಪ್ಪು ಊಟ ಮಾಡಿ ಹೋಗ್ಯಾನಿ ಹೋಳ್ಗೆ ತಿಂದ ಅನ್ನ ಮಾಡ್ತಿ ಮಾಡು ಇಲ್ಲಾದ್ರೂ ನೀ ಆಮೇಲೆ ಮಾಡಾಕಿದ್ರೆ ಆಮೇಲೆ ಮಾಡಿ ನೀ ಮಾಡಾಕಿದ್ರೆ ಮಾಡಿ ಈಗ ನಡಿತೈತೆ ನಿಂದನೇ ಹೋಳಿಗೆ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಅವ್ರು ಹೋಳಿಗೆ ಮತ್ತು ದಾದಾ ಅನ್ನತ್ತಾರೆ ಅಪ್ಪು ಕರಿಯಾತಾರ ದಾದಾ ಅಂತೇಳಿ ಅಲ್ಲೇನತ್ತಾರ ದಾದಾ ಬಸ್ ಅಂತ ಹೇಳ್ದಾರ ಅಭಿಮಾನಿಗಳು ಆಯ್ತು ನೋಡಿ ಯಜಮಾನ್ರು ಹೊರಗೆ ಹೋಗಿದ್ದಾರೆ ಇವಾಗ ಬರ್ತಾರೆ ಗೊತ್ತಿಲ್ಲ ಈಗ ಮನೆ ಖಾಲಿ ಅನ್ನಿಸ್ತಾ ಇದೆ 1 ಗಂಟೆ ಆಗೈತಿ ಮತ್ತು ಅತ್ತೆದೇವರು ಹಾಸಿಗೆ ರೆಡಿ ಮಾಡಿದ್ದೀನಿ ಅಲ್ಲಿ ನನಗೂ ನಿದ್ದೆ ಬರತೈತಿ ಈಗ ನಿದ್ದೆ ಬರತೈತಿ ಅಂತಲೇ ಕೂತೇನೆ ನೋಡಿ ಈಗ ನಿನ್ನೆಲ್ಲ ಹೋಳ್ಗಿದದು ಮಾಡೆಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗೈತಿ ನಿದ್ದೆ ಸರಿಯಾಗಿಲ್ಲ ಈಗ ಇವತ್ತು ಮಲ್ಕೊಳ್ಳೋಣಂತ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಶಾಂಭವಿ ಅದಾಳ ಮತ್ತು ಚಿನ್ನೂ ನೋಡ್ಕೊತಾಳೆ आता झोपात्या झोपतं का त्याला सगळं सुटतं ना पोरा नाही झोपतो ಟೈಮ್ ಆಯ್ತು ನೋಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ಏನು ಗೊತ್ತಾ ಅಂಗಡಿ ಅವ್ರನ್ನ ತಂಗಿರ ಜೊತೆ ನಡೆದಾಗ ನಿಂಗೆ ಏನು ಊಟ ಕೊಡಲಿ ಒಂದು ಸ್ವಲ್ಪ ಅನ್ನ ಸಾರಾದ್ರೂ ತಗೋಲ್ಲ ಇಲ್ಲಿ ಏನಾಗಲ್ಲ ತಿನ್ನು ಅನ್ನ ಸಾಂಬಾರು ಬಿಸಿ ಮಾಡೀನಿ ಹುಳಿ ಸಾರು ಐತೆ ತಿನ್ನು ಹಾಂ ನಮ್ಮ ಅತ್ತೆ ಊರಿಗೆ ಮಾಡಿದ ಅನ್ನ ಸಾಂಬಾರು ಭಾಳ ಇಷ್ಟ ಅವ್ರು ತಿಂತಾಳೆ ಕೊಡೋಣ ಅವರಿಗೆ ಮತ್ತು ಸಬ್ಬಸ್ಗಿ ಪಲ್ಯ ಬಿಸಿ ಮಾಡಿದೆ ಸಬ್ಬಸ್ಗಿ ಪಲ್ಯ ಮಾಡಿ ನಾನು ಸಬ್ಬಸ್ಗಿ ಪಲ್ಯ ತಿನ್ನೋಣಂತ ಇಲ್ಲಿ ತೊಗೊಂಡೇನಿ ಸಬ್ಬಸ್ಗಿ ಪಲ್ಯ ನೋಡಿ ತಿನ್ಬೇಕಂತ ಅನಿಸಿತ್ತು 1 ಚಪಾತಿ ತೊಗೊಂಡೇನಿ ನೋಡೋಣ ಇಷ್ಟ ಆಗ್ತದೆ ಸಬ್ಬಸ್ಗಿ ಪಲ್ಯ ನಂಗೆ ಆಮೇಲೆ ಬೆಂಡೆಕಾಯಿ ಪಲ್ಯ ಬಿಸಿ ಮಾಡೇನಿ ಇಲ್ಲಿ ಮತ್ತು ಹಾಲು ಬಿಸಿ ಮಾಡೋದಾಗ ಶಾಂಭವಿ ಒಂದು ಸ್ವಲ್ಪ ಅನ್ನ ಸಾರು ಐತಿ ಮಧ್ಯಾಹ್ನ ಊಟ ಆದ್ಮೇಲೆ ನಾವು ಬಿಸಿ ಮಾಡ್ತೀವಿ ಎಲ್ಲ ಪಲ್ಯಗಳು ಎಲ್ಲಾದ್ರೂ ಬಾದಾಗಿ ಬಿಡ್ತಾವೆ ಆಮೇಲೆ ಇದು ಹೋಳಿಗೆ ಸಾರು
ಶಂಭು ಮೆತ್ತಗೆ ನಮ್ಮ ಅತ್ತೆಯವರು ಮಾಡಿದ ಅನ್ನ ಐತಂದ್ರೆ ಬಾಸ್ಮತಿ ಅನ್ನ ಅಷ್ಟು ತಿಂತಾಳೆ ಅವಳು. ಚಪಾತಿ ಕೊಡಲಿ ಇನ್ನೊಂದು. ಈ ರೀತಿ ನಾನೇ ಚಪಾತಿ ಮಾಡೀನಿ ಇವತ್ತು. ಅವಳು ರೆಡಿ ಮಾಡಿಕೊಟ್ಟಿದ್ಲಿ ಇಟ್ಟು ಇಲ್ಲ ಈಗ ಮಾಡ್ರು ಇದು ಕೂತ್ರು ಇಲ್ಲ ಅತ್ತೆ ದೇವ್ರ ಮೇಲೆ ನೋಡಿ. ಆಯ್ತು ಈಗ 5 ಗಂಟೆ ಆಗೈತಿ. ಚಹಾ ಮಾಡೋನು, ಚಹಾ ಕುಡೀಲಿ. ಯಜಮಾನರು ಸ್ವಲ್ಪ ಚೂಡ ತಿಂತಾರಂತೆ, ಅವ್ರಿಗೂ ಚೂಡ ಕೊಡೋನು. ಚೂಡ ನಾವು ಹಿಂಗೆ ಮಾಡಿರ್ತೀವಿ ನಿಮ್ಗೆ ಹೇಳಿದ್ದೆ ಅಭಿಮಾನಿಗಳು, ನಾವು ಚೂಡ ಮಾಡಿ ಇಲ್ಲ. ಅಜ್ಜಿ ಹೋಗಿ ನೀರು ಚಾಲು ಮಾಡಿ ಬಂದಾರೇನು ನೋಡು. ಹಾಂ ಬಂದ್ ಮಾಡಿ. ನಮ್ಮ ಅತ್ತೆಯವ್ರು ಬಾತ್ರೂಮ್ಗೆ ಹೋಗಂತಲೇ ನೀರು ಚಾಲು ಮಾಡಿ ಬರತ್ತಾರ. ಅದಕ್ಕೆ ಶಾಂಭು ಹೇಳಿದ್ಲದ ನೀರು ಬೀಳತ್ತಾವಂತ. ನಾವು ಅವ್ರಿಗೇನು ಹೇಳಲ್ಲದ, ನೀವು ನೀರು ಚಾಲು ಮಾಡಿಬಿಟ್ಟಿರಿ ಬಂದ್ ಮಾಡಿರಿ ಹಿಂಗಲ್ಲ. ಅವ್ರು ಏನು ಮಾಡ್ತಾರಲ್ಲ ನೋಡ್ಕೋತಿರ್ತೀವಿ, ಮತ್ತು ಹೋಗಿ ನಾವು ಬಂದ್ ಮಾಡಿಬಿಡ್ತೇವೆ. ಮೊದಲು ಹೇಳ್ತಿದ್ದು ನಾವು, ನೀವು ನೀರು ಚಾಲು ಮಾಡಿರಂದ್ರೆ ಈಗ ಅವ್ರು ಒಪ್ಕೊಳಕ್ಕೆ ತಯಾರಿಲ್ಲ. ಅವ್ರೇನು ಆಗ್ತಾರೆ, ಇಲ್ವಾ ನಾ ಬಂದು ಚಾಲು ಮಾಡಿಲ್ಲ, ನಾ ಬಂದ್ ಮಾಡಿದ್ದೀನಿ, ನಾ ಇಲ್ಲಿ ಚಾಲು ಮಾಡಿದ್ದೀನಿ ಅಂತ ಹಿಂಗೆ ಅನ್ನತ್ತಾರ ಅವ್ರು. ಅದಕ್ಕೆ ಪಾಪ ಅವ್ರಿಗೆ ಇರೋದೇ ಬೇಡ. ಯಾಕಂದ್ರೆ ಈ ಒಂದು ವಯಸ್ಸು ಇರ್ತೈತಲ್ಲ, ಅದು ಭಾಳ ಇಂಪಾರ್ಟೆಂಟ್ ವಯಸ್ಸೈತಿ. ಈಗ ಏನೇ ಹೇಳಿದ್ರು ನೋವು ಆಗ್ತೈತೆ ಅವರಿಗೆ. ಅದ್ರ ಸಲುವಾಗಿ ಹೇಳೋದೇ ಬೇಡ. ನಾವು ಇಷ್ಟ ಆಗ್ತೈತೆ ನಮ್ಗೆ, ನಾವು ಜೊತೆನೇ ಇರೋದೇವು ಅವ್ರದ್ದು. ಹೆಜ್ಜೆ ಹೆಜ್ಜೆಗೂ ಅವ್ರಿಗೇನು ಬಿಟ್ಟು ಎಲ್ಲಿ ಹೊಂಟಿಲ್ಲ ನಾವು. ಅದಕ್ಕೆ ಪಾಪ ಎಲ್ಲನೂ ಅವರು ಮಾತಾಡ್ತಾರೆ. ಮ್ಯಾಲೆ ಹೋಗ್ತಿ ಏನು, ಅಭ್ಯಾಸ ಮಾಡ್ತಿ ಏನು, ಈಗ ಮಲ್ಕೊಂಡಿದ್ದಿ ಏನು, ಇಲ್ಲ ಕೂತಿದ್ದೇನು, ಎಲ್ಲ ಅವರು ಮಾತಾಡ್ತಾರೆ. ಯಜಮಾನ್ರಿಗೆ ಚೂಡ ಕೊಟ್ಟೆ. ಆಮೇಲೆ ನಮ್ಮ ಅತ್ತೆಯವ್ರಿಗೆ ಕರ್ಕೊಂಬಂದೆ. ಬಡಿ ಬರ್ತಾಯಿದೆ ಹೊರಗಡೆ, ಮಾಡಿ ಭಾಳ ಆಗದ, ಮತ್ತು ಅದ್ರ ತಂಪು ಕೂತು ಬಿಡ್ತಾರೆ. ಅತ್ತೆಗೆ ಟ್ಯಾಬ್ಲೆಟ್ ಹೇಳಿದ್ದೆ ಅಲ್ಲ, ತರಲಿಲ್ಲ ನೀವು. ಇದು ಅಪ್ಪು ಆಮೇಲೆ ಮತ್ತೆ ಹೇಳ್ಯಾನ ನೋಡ್ರಿ, ಶಾಂಬ ಬರ್ದು ಕೊಡ್ತಾಳೆ ಮತ್ತು ತೊಗೊಂಬರ್ರಿ. ಅದು ನೋಡಿ ಆಮೇಲೆ ಆ ಕಡೆ ಹೋದ್ರೆ ತೊಗೊಂಬರ್ರಿ. ಚಾ ಬರೀ ಮೀನುಗಳೇ ದೇವ್ರು ಚಾ ಕೊಟ್ಟವ್ರು. ಮನೆಲ್ಲ ಬೋಳೆ ಆಗ್ತೈತ. ಚಿನ್ನು ಏನೋ ತರಕಾರಿ ತೊಗೊಂಬಂದಾರಂತ, ಕಾರ್ ಒಳಗೆ ಇತ್ತು. ಅವ್ರು ಬೆಳಿಗ್ಗೆ ಹೊರಗಡೆ ಹೋಗಿದ್ರ. ಅಲ್ಲಿ ಒಯ್ದು ಇಡತ್ತಾರ ನೋಡಿ. ಮತ್ತೆ ಮಲ್ಕೋತಾರ ಟಿ ವಿ ನೋಡಿ. ಆತೀಗ ಈಗ ನಾನು ಶಾರ್ಟ್ಸ್ ಅದು ಮಾಡ್ಕೊಂಡು ಕೂತಿದ್ದೆ, ಹಾಡಾದು ಹಾಕೋದು ಕೂತಿದ್ದೆ. ಸುಮ್ಮನೆ ಕೂತಾರ, ಮ್ಯಾಲೆ ಹೋಗಿದ್ದೇನೆ ಅಂತ ತಿಳ್ಕೊತಾರೆ ಈ ಟೈಮ್ದಾಗ. ಬಾ ತಂದ್ರ ತರಕಾರಿ ಶಾಂಬ ಊಟ ಮಾಡೋಕ್ಕಂತ. ಈಗ ಬೆಂಡೆಕಾಯಿ ಫೇವ್ರೇಟ್ ಐತಿ. ಬೆಂಡೆಕಾಯಿ ಪಲ್ಯ ಮತ್ತು ಯಾವ ರೀತಿ ಬಿಸಿ ಮಾಡ್ಕೊಳ್ತಾವೆ ನೋಡಿ ಚಪಾತಿ. ಆಯಿತು ಅಭಿಮಾನಿಗಳೇ, ಎಷ್ಟು ಬೇಗ ನೋಡೋ ಮಟ್ಟ ಟೈಮ್ ಹೋಗಿದ್ದು ಗೊತ್ತಾಗ್ತಾ ಇಲ್ಲ ನಂಗೆ. ಹಂಗೆ ಟೈಮ್ ಹೋಗ್ತಾಯಿದೆ. ಮತ್ತು ನಮ್ಮ ಮನೆಯವರು ಮತ್ತೆ ತರಕಾರಿ ತೊಗೊಂಬಂದಾರ, ಹಸಿಮೆಣ್ಸಿನ್ಕಾಯಿ ತೊಗೊಂಬಂದಾರ. ನಮಗೆ ಕೆಲಸದೊಳಗೆ ಸಹಾಯ ಮಾಡ್ತಾರಲ್ಲ ಅವಳು, ಚಟ್ನಿ ಮಾಡೋಣಂತ ಹೇಳ. ನಮ್ಮ ಕಡೆ ಖರ್ಡ ಅಂತಾರೆ, ಹಸಿಮೆಣ್ಸಿನ್ಕಾಯಿ ಖಾರ ಮಾಡೋಣಂತ. ಈಗಿಲ್ಲ ಮಾಡೋಣಂತ. ಭಾಳ ದಿನ ಆಯಿತು ನಿಮ್ಮ ಕೈಲಿ, ನಾ ತಿಂದಿಲ್ಲ. ಭಾಳ ಶುರು ಮಾಡ್ತಾರೆ. ಅಕ್ಕಿ ಹೆಲ್ಪ್ ಮಾಡ್ತಾಳೆ, ಇಬ್ರು ಸೀರೆ ಮಾಡೋದು. ಇಲ್ಲ ಹಂಗೆ ಖರ್ಡ ನಿಂಗೆ ಇಷ್ಟ ಆಗ್ತದೇನಿಲ್ಲ. ಖರ್ಡ ಅಂದರೆ ಏನು ಹೇಳು? ಮೆಣಸಿನ್ಕಾಯಿ ಕರೆ ಅಪ್ಪು ಸ್ವಲ್ಪ ಇಷ್ಟ ಆಗೋದಿಲ್ಲ ಅದು. ನಿಂದ ಮತ್ತು ಅಜ್ಜಿದ ಫೇವ್ರೇಟ್ ಐತಲ್ಲ ಅದು ಖರ್ಡ ಮಾಡೋದು. ತಿಂತಾರ ಅಜ್ಜಿ ಭಾಳ ಇಷ್ಟ. ಏನು ತ್ರಾಸಿಲ್ಲ ಅದರಿಂದ ಮತ್ತು ಆರಾಮಾಗ್ತೈತೆ ಅವ್ರಿಗೆ. ಎಲ್ಲ ಅಂಥವು ತಿಂದವ್ರು ಅದಾರ ಅವ್ರು, ಖಾರ ಅದು ಎಲ್ಲ ತಿಂದವ್ರು ಅದಾರ ಅವ್ರು. ಟೈಮ್ ಆಗ್ಯದ, ಸ್ವಲ್ಪ ಕೆಲಸ ಅದಾವ. ಮತ್ತು ನಮ್ಮ ಅತ್ತೆಯವ್ರದ್ದು ಇವತ್ತೆಲ್ಲ ಸಾಡಿಗಳು ಅದು ಎಲ್ಲ ತೆಗ್ದಿಡೋದ. ಇಲ್ಲೇ ಇಟ್ಟೆ ನೋಡಿ ಬೆಳಗ್ಗೆದಿಂದ. ಅವೆಲ್ಲ ಸ್ವಲ್ಪ ಜಾಗ ಹಚ್ಚದ, ಕಪಾಟ ಎಲ್ಲ ಅವ್ರದ್ದು ಬಟ್ಟೆದು ಎಲ್ಲ ಖಾಲಿ ಆಗೈತಿ, ಮಡಚಿಟ್ಟಿದ್ದೆ. ಇಲ್ಲಿ ಕುಂತಾರ ಅವ್ರಿಗೆ ಊಟ ಕೊಡೋನು. ಊಟ ಮಾಡಿಸಿ ಆಮೇಲೆ ಅದೆಲ್ಲ ಬಟ್ಟೆ ಸ್ವಲ್ಪ ತೆಗೆದಿಡ್ತೇನೆ ಪಟ.
ಹಾಂ ಇವ್ರು ಊಟ ಮಾಡಲಿ, ಊಟ ಮಾಡತ್ತಾರ. ನಂಗೆ ಸ್ವಲ್ಪ ಕೆಲಸ ಐತಿ. ಇವೆಲ್ಲ ಹೇಳಿದ್ದೆಲ್ಲ ನಿಮ್ಮ ಸಾಡಿಗಳು ತೆಗೆದಿಡುವ ಅಂತ ಅವರೇ ಗಿಲಿ ಚೀಲ ಇಟ್ಕೊಳದಾರ ನೋಡಿ ನಮ್ಮ ಅತ್ತೆ ಎಲ್ಲ ಬಟ್ಟೆಗಳು ಸ್ವಲ್ಪ ಜಾಗ ಹಚ್ಚೋದೈತೆ ನಂಗೆ. ಮತ್ತು ನಾಳೆ ಅವ್ರಿಗೆ ಉಟ್ಕೊಳಕ್ಕೆ ಬಟ್ಟೆಗಳು ಬೇಕಾಗ್ತಾವ. ಮತ್ತು ಅವ್ರು ಹುಡುಕ್ಯಾಡೋದು ಬೇಡ, ಮೊದಲೇ ಹೇಳ್ಯಾರ ಅವರು. ಈ ರೀತಿ ನಾ ತೆಗೆದು ಜಾಗ ಹಚ್ಚಿ ಬಟ್ಟೆಗಳೆಲ್ಲ ಹಿಂಗೆ ತಂದು ಹೊರಗಿಂದ ತಂದು ಡೈರೆಕ್ಟ್ ಒಳಗಿಡ್ತಾ ಇಲ್ಲ, ಹೀಗೆಲ್ಲ ಇಟ್ಬಿಡತ್ತೀವಿ. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೇನೆ. ಈಗ ಚೀಲ ಒಳಗೆ ಇದು ಮಾಡೋದೈತಿ ಕೆಲಸ, ಇದು ಹಾಗೆ ಹೋಗ್ತೈತಿ. ಈ ರೀತಿ ಕಪಾಟ್ ಒಳಗೆ ನಿಮ್ಗೆ ಹೇಳಿದ್ದೆ ಅಲ್ಲ ನಾ, ಈ ರೀತಿ ಕಪಾಟ್ ಒಳಗೆ ಇರ್ತೇವಂತ ಚೀಲಗಳು. ಇವು ಚೀಲಗಳೆಲ್ಲ ಖಾಲಿ ಆಗ್ಯಾವ. ಈಗ ಇದೊಂದು ಸಾಡಿ ರಿಪೇರಿ ಮಾಡಿಸೋದೈತಿ ಕರೀಗ. ನಿಮ್ಮ ಮೊನ್ನೆ ವಿಡಿಯೋ ತೋರಿಸಿದ್ದೇನೆ. ಆಮೇಲೆ ಈ ಹೊಸ ಸಾರಿ ಯಾವಾಗಾದ್ರೂ ಯಾರಾದರೂ ಬಂದಾಗ ಹಾಕೋತಾರ ಅವ್ರ. ಎಲ್ಲ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ಚೀಲ ಈ ರೀತಿ ಇದ್ದೇವೆ ಹಾಕಿಡೋ ಸಲುವಾಗಿ. ಮಡಚಿ ಇಡ್ತಾ ಇದ್ದೀನಿ. ನಮ್ಮ ಮತ್ತೆ ಇವ್ರನ್ನ ಚಪಾತಿನ ಆ ಥರ ಅನ್ನ ಕೊಡಬೇಕು ಅವರಿಗೆ. ಒಂದು ಸ್ವಲ್ಪ ತೆಗ್ದಿಟ್ಟಿನ ಬಟ್ಟೆ ಒಂದು ಸ್ವಲ್ಪ ಮಡಚಿ ಅನ್ನ ಕೊಡೋನು ಆಗೈತೆ ಅವ್ರಿಗೆ ತಿನ್ನೋದು. ಅನ್ನ ಸ್ವಲ್ಪ ತಿನ್ಲಿ, ಮೆತ್ತಗೆ ಅನ್ನ ಐತಿ ಅವ್ರ ಸಲುವಾಗಿ. ಮಾಡಿದ್ದೀನಿ. ಶಂಭು ಊಟ ಮಾಡೋದು ಬಸ್ಕೊತಾವ ನೋಡಿ. ಬೇಗ ಊಟ ಮಾಡಿದ್ಲ ಅವಳು. ಮತ್ತು ಇವ್ರು ನಾವು ಬೇಗ ಊಟ ಕೊಡತ್ತೀವಿ. ಕರೆಕ್ಟ್ ಟೈಮ್ ಆಗೈತಿ ಇವತ್ತು. ನಮ್ಮ ಮನೆಯವ್ರಿಗೆ ಅಪ್ಪ ಹೋಗೋದು ಮಾಡೋಕೆ ಚಲೋ ಆಗ್ತೈತಿ. ಒಳಗಡೆ ಈ ರೀತಿ ಇಟ್ಟೆ ನೋಡಿ, ಎಲ್ಲ ನೀಟ್ ಮಾಡಿ ಆಯ್ತು. ಅವರಿಗೆ ಈಗ ಅನ್ನ ಅಷ್ಟು ಕೊಟ್ಟು ಬರ್ತೇನೆ. ಚಪಾತಿನ ಹಾಕ್ತಾರೆ ಯಜಮಾನ್ರಿಲ್ಲ ಮಂದರ್ನ ಬಟ್ಟೆ ತೆಗೆದಿಟ್ಟು ಇವ್ರು ಹಾಸಿಗೆ ಹಾಕತ್ತಾರ. ಮೇಲೆ ಸೀದಾವಲ್ಲ ಅಭಿಮಾನಿಗಳೇ, 8:30 ಟೈಮ. ಮತ್ತು ನಮ್ಮ ಅತ್ತೆಯವ್ರಿಗೂ ಟ್ಯಾಬ್ಲೆಟ್ ತರಿಸಿದ್ದು. ಅದು ಕೆಮ್ಮು ಮತ್ತು ನೆಗಡಿ ಕಡಿಮೆ ಆಗುತ್ತಾಗಿತ್ತು ಅವ್ರದ್ದು. ಅದ್ರ ಸಲುವಾಗಿ ಅದಕ್ಕೆ ಬೇರೆ ಗುಳಿಗೆ ಕೊಡ್ಸೋಣ. ಶರಣ್ ಕುಮಾರ್ ಅಜ್ಜಿ ಸಲುವಾಗಿ 2 ನಮೂನೆ ಗಂಟ್ಲೆ ಕೆಸೋದು, ಗಂಟ್ಲೆ ಕೊರ್ಕೋರ್ ಮಾಡೋದು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದ. ಸ್ಪೆಷಲ್ 2 ನಮೂನೆ ಟ್ಯಾಬ್ಲೆಟ್ ಶರಣ್ ಕುಮಾರ್ ಅಜ್ಜಿ ಬರ್ಕೊಟ್ಟಿದ್ದ. ಗಂಟಲು ನೋವು, ಗಂಟೆ ಕೆಸೋದು ಕಡಿಮೆ ಆಗುತ್ತಾಗಿತ್ತು. ಸೊ ಅದನ್ನ ನಾನು ಕೇಳಿ ಪರಿಚಯದವರು ಒಬ್ರು ಇದ್ರು, ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ. ಸಾಕ್ಷಿ ಕಾಂಬಳೆ ಅಂತ ಹೇಳಿ ನಮ್ಮ ನೇಬರ್ಸ್ ಅಲ್ಲಿ ಹೋಗ್ತಾರ ಮೆಡಿಕಲ್ ಶಾಪ್ ಅವ್ರ ಕಡೆ ಕಳಿಸ್ಕೊಡ್ರಿ ಅಂತೇಳಿ ಅದಕ್ಕೆ ಮರ್ತು ಬಂದಿದ್ರು. ಬಂದ ಅರ್ಧ ಹದಿ ಕೂಡ ಬಂದಿದ್ರು. ಫೋನ್ ಮಾಡಿ ಹೇಳಿದ್ದೀನಿ ಅಲ್ಲೇ ನಿಲ್ಲು, ಅಲ್ಲಿ ಅವರು ಮೆಡಿಕಲ್ ಶಾಪ್ ಇಲ್ಲ ತಂದೆ ಕೈ ಕೊಡ್ತಾರೆ ತಗೊಂಬ ಅಂತೇಳಿ. ನೋಡಿ ಟೈಮು ಅವಳಿಗೆ ಥ್ಯಾಂಕ್ ಯು ಧನ್ಯವಾದ ಸಾಕ್ಷಿ. ಎಷ್ಟೊಂದು ನಿಂದು ಸೇವೆ ಐತಿ ನಮ್ಮ ಅತ್ತೆಯವ್ರಿಗೆ. ಮತ್ತು ಆ ಸೇವೆನ ನೀನು ಇದು ಮಾಡು, ಯಾಕಂದ್ರೆ ಅವ್ರ ಆಶೀರ್ವಾದ ನಿನ್ನ ಮೇಲೂ ಸದಾ ಇರ್ತೈದ್ನ. औषध दुकानला जाऊन आलो. दुकानला जाऊन आलो औषध गोळीचं हे नड्याचं शरण गोळी लिहून दिलता, ते दुसरं गोळी घेऊन आलो नाही. जाऊन आलो. हा आत्या आता ही गोळी घ्यायलायसा का नाही, दुसरं कुठलं गोळी घेऊ नकोसा. सकाळी मी देतो तुम्हाला गोळी. जरा मी कुठलं घ्यायला घेतो हा तोड बस. गुड ते शाना आमचा त्या दे म्हणा म्हणलं परवा बोललो होतो तुला करायला लागत का नाही. डोळ्यातलं दे म्हटलं, दिली बी नाही तर मी मागितलं बी नाही. होय बरं शाना ते असंच करायचं आता. दे ಅದೇ ಜೋಪಾತಿ ಔಷಧ ಗಲ್ವಾ. ಈಗಲ್ಲಿ ಹತ್ತಿ ದೇವ್ರು ಮಲ್ಕೊಂಡಾರ.
ಅವ್ರಿಗೆ ಮಲ್ಸಿದೇವಿ ಮತ್ತು ಹಿಂಗೆ ಲೈಟ್ ಬಂದ್ ಮಾಡಿಬಿಡ್ತೇವೆ ನಾವು ಅವ್ರಿಗೆ ನಿದ್ದೆ ಹತ್ತಲಿ ಅಂತ ಹೇಳಿ. ಅಲ್ಲಿ ಮಲ್ಕೊಂಡಿರ್ತಾರೆ ಹಾಲ್ ಒಳಗೆ. ಈ ಕಡೆ ಕ್ಯಾಮೆರಾದ ನಮ್ದು CC ಕ್ಯಾಮ್ರಾದ ಬೆಳಗ್ಗೆ ಬಿದ್ದಿರ್ತೈತಿ ಇಲ್ಲಿ ನಮಗೆ. ಅದಕ್ಕೆ ಇಲ್ಲಿದು ಲೈಟ್ ಬಂದ್ ಮಾಡಿಬಿಡ್ತೇವೆ. ಮತ್ತು ಅವ್ರಿಗೆ ಸುಮ್ಮನೆ ಅಂದ್ರೆ ಆರಾಮ್ ನಿದ್ದೆ ಮಾಡಲಿ ಅಂತ ನಾವು ಹೊಲ್ಕೊಂಡೇವ ಅನ್ನೋ ಥರ ಇಲ್ಲಿ ಇದು ಮಾಡಿರ್ತೀವಿ. ನಮ್ಮ ಮನೆಯವ್ರಿಗೆ ಊಟ ಕೂತಾರ. ಇನ್ನೂ ಅಪ್ಪು ಮಾಡವ ನಾನು ಊಟ ಮಾಡಬೇಕು. ಮುಂದೆ ಊಟ ಆಗೈತಿ. 9 ಆಗೈತಿ ನೋಡಿ ಟೈಮ್. ಊರತ್ಲೆ ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ಜಗಳ ಚಾಲು ಮಾಡಬಾರ್ದು ಹಂಗೆ. ಅಲ್ಲಿ ಆಕ್ಯಾಟು ಜಗಳ. ಯಾಕಮ್ಮ ಯಾಕೆ ಜಗಳ ನಡೆದೈತಿ ಇವ್ರು ರಾತ್ರಿ ಹಿಂಗೆ? ಇಬ್ಬರು ರಾತ್ರಿ ಮಲ್ಕೊಳ್ಳೋ ಜಗಳ ಮಾಡ್ತಾರೆ. ಯಾರಾದರೂ ತಿಂತಿದ್ದು ಮೊಸರೆ ಇಲ್ಲಿ ಹಾಕ್ಬಿಡಿ ಸ್ವಲ್ಪ. ತೊಟ್ಟು ಸೊಪ್ಪು ತಗೋಬಾಬ. ಮತ್ತು ತೊಟ್ಟು ಅದಕ್ಕೆ ಇದಾದರೂ ಹಾಕೋ ಪಾಪ. ಯಾಕಮ್ಮ ಈ ಕಡೆ ಇದೊಂದು ಏನವ ಇದು ಪಾಪ ದಾನ ಥರ ಕೂತೈತಿ. ಅದಕ್ಕೆ ಯಾರಾದರೂ ಒಂದು ಸಂಭಾಳಿಸ್ಬೇಕಾಗ್ತೈತಿ. ಬಾ ನೀನು ಬಾ ಗಪ್ ನಿಂಚು ಹಾಕಿ. ಇಂಥದ್ಯಾಕೆ ಆವಾಜ್ ಐತಿ ನಿಂದ? ಇಂಥದ್ಯಾಕೆ ಆವಾಜ? ಇದೇನು ಮಾತಾಡತ್ತಾಳು ಈಗೇನು ಚಿಮ್ಮ ಈಗೇನು ಭಾಷೆ ಬರ್ತೈತೆ? ನೀನೇನು ಈಗೇನು ಮಾತಾಡೋಬೇಕಾದಳು ನೀನು? ಹೌದು, ಏನೇನು ಹೇಳತ್ತಾಳು? ನಮಗೆ ಮಾತಾಡಬೇಕು ಅಂತ ನೋಡ. ಈಗ ಏನು ಹೇಳತ್ತಾಳಂತ ಅಲ್ಲ ನೋಡಿ. ಕೊಡಿ ತವಾ ಕೊಡ್ಲಿ ಒಂಚೂರು ಹಾಕೇ ಬಿಡಿ. ತಗೋ ಮನೆಗೆ ನನಗೂ ಹಾಲು ಕಾಯಿಸೋದೈತಿ ಈಗ. ಮತ್ತು ಸ್ವಲ್ಪ ಅನ್ನ ಮೊಸರನ್ನು ತಿನ್ನೋದೈತಿ. ಟೈಪ್ ಬೇರೆ 11:30 ಆಗೈತಿ. ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕೂತಿದ್ದೆ ನೋಡಿ. ನಿನ್ನೆ ವಿಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ. ಮತ್ತು ಅವಾಗಿಂದ ಭಾಳ ಹೊತ್ತಾಯ್ತು ವಿಡಿಯೋ ಎಡಿಟಿಂಗ್ ಮಾಡೋ ಮಟ್ಟ ಸಾಕಾಯ್ತು. ಅಭಿಮಾನಿಗಳೇ 11:30 ಟೈಮ್ ಆಗೈತಿ. ಮತ್ತು ಏನು ಮಾಡಿದ್ದೀನಿ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಥಂಬ್ನೇಲ್ ಮಾಡಬೇಕು, ಎಲ್ಲ ಕೆಲಸ ಐತಿ. ಸ್ವಲ್ಪ ಮಾಡ್ಕೋತೀನಿ. ಮತ್ತು ನಾಳೆಗೆ ಕೆಲಸದವ್ರು ಸಕ್ಕು ಬರ್ತಾಯಿಲ್ಲ. ಒಬ್ಬಳ ಬರತ್ತ, ಸಲ್ಮಾ ಬರತ್ತ, ಸಕ್ಕು ಬರ್ತಾಯಿಲ್ಲ. ಅದಕ್ಕೆ ನನಗೆ ಬೆಳಿಗ್ಗೆ ಬೇಗ ಇಡಬೇಕು. ಬೇಗ ಎದ್ದು ಅವ್ರ ಕೈಯಾಗೆಲ್ಲ ಹೆಲ್ಪ್ ಮಾಡಬೇಕು. ಯಾಕಂದರೆ ಇಬ್ಬರು ಸೇರಿ ಮಾಡ್ತಾರೆ. ಮತ್ತು ಒಬ್ಬಾಕೆ ಅನ್ನೋದ್ಲೆ ನಾವು ಒಬ್ಬಾಕೆ ಮೇಲೆ ಭಾಳ ಜವಾಬ್ದಾರಿ ಕೆಲಸಗಳು ಹಾಕಲ್ಲ. ಅದಕ್ಕೆ ಏನು ಮಾಡ್ತೀನಿ, ಈಗ ಎಷ್ಟಾಗ್ತದೆ ಅಷ್ಟು ಬೇಗ ಒಂದು ಸ್ವಲ್ಪ ಅನ್ನ ಮೊಸರು ತಿಂದು ಆರಾಮ್ ಮಲ್ಕೊಂಡ್ಬಿಡ್ತೀನಿ. ಮತ್ತು ಬೆಳಿಗ್ಗೆ ಎದ್ಮೇಲೆ ಮತ್ತು ನನ್ನದು ಡ್ಯೂಟಿ ಚಾಲೂನ ನಿಮ್ಗೆ ಗೊತ್ತದ. ನೋಡ್ತಾ ಇದ್ದೀರಾ ನೀವು ಎಲ್ಲ, ಎಷ್ಟೊಂದೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ವಿಡಿಯೋಗಳು ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಷ್ಟ ಮೆಹನತದ ನನ್ನ ಫಲ ಸಿಗ್ತಾ ಇದೆ. ಆಮೇಲೆ ಎಷ್ಟಾಗ್ತದೆ ಅಷ್ಟೇ ನೀವು ಒಂದೊಂದ್ಸಲ ಟೈಮ್ ಆಗ್ತದೆ. ಅಭಿಮಾನಿಗಳು ಏನು ಮಾಡೋಕ್ಕೆ ಬರಲ್ಲ. ಇರಲಿ ಪರವಾಗಿಲ್ಲ. ನನಗೆ ಇಷ್ಟ ಆದ ವಿಡಿಯೋ ಎಡಿಟಿಂಗ್ ಮಾಡಿ ನೀವೆಲ್ಲ ಇಷ್ಟು ನೋಡ್ತಾ ಇದ್ರೆ ಮತ್ತೇನು ಏನು ಬೇಜಾರಾಗ್ತದೆ, ಏನು ಸುಸ್ತಾಗ್ತದೆ? ಎಷ್ಟಾಗ್ತದೆ ಅಷ್ಟೇ ನೀವು ಬೆಳಿಗ್ಗೆ 8 ಗಂಟೆಗೆ ಕಾಯ್ತೀರಾ ಅಂತ ನಮ್ಗೆ ಗೊತ್ತದ. ನನ್ನ ಕೈಯಿಂದ ಎಷ್ಟು ಆಗ್ತದೆ ಅಷ್ಟೇ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರ ಸಪೋರ್ಟ, ನನ್ನ ಮಕ್ಕಳ ಸಪೋರ್ಟ, ನಮ್ಮ ಅತ್ತೆಯವ್ರ ಸಪೋರ್ಟ, ಕೆಲಸದವ್ರ ಸಪೋರ್ಟ ಎಲ್ಲನೂ ನನಗೈತಿ. ಇಷ್ಟು ಮಾಡೋಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅಂದಮೇಲೆ ಏನಾಗ್ತದೆ, ಒಂದು ತಾಸು ನಾ ಕುತ್ಕೊಂಡು ವಿಡಿಯೋ ಮಾಡಿದೆ ಅಂತಂದ್ರೆ ಏನಾಗಲ್ಲ. ನನ್ನ ಖುಷಿ ಅದ. ನನ್ನ ಖುಷಿನೂ ಇದ್ರಾಗೂ ನನ್ನ ಖುಷಿ ಅದ. ಆಮೇಲೆ ಬೆಳಿಗ್ಗೆ ನಿಮ್ಮ ಮನೆಗೆ ಎಲ್ಲರಿಗೂ ಭೇಟಿ ಆಗ್ತೀನಿ. ಯಾಕಂದ್ರೆ ನಿಮಗೆ ಗೊತ್ತದ ಈಗಾಗಲೇ ನಮ್ಮ ಫೋನ್ ಮಾಡೋದು ನಾವು ಇರಲಿ, ಮೆಸೇಜ್ ಹಾಕೋದಿರಲಿ, ನಾವು ಅಂಥದ್ದೆಲ್ಲ ಭಾಳ ಮಾಡೋದನೇ ಇಲ್ಲ. ನಮ್ಮ ಮನೆಯವ್ರಿಗೆ ಅದು ಇಷ್ಟನೂ ಆಗೋದಿಲ್ಲ. ಒಂದು ಸಲ ಫೋನದ ಕಥೆನೂ ನಿಮ್ಗೆ ಹೇಳ್ತೀನಿ. ಯಾಕೆ ನಮ್ಮ ಮನೆಯೊಳಗೆ ನಾವು ಯಾರಿಗೂ ಫೋನ್ ಮಾಡಲ್ಲ ಅಂಥೇಳಿ. ಒಂದು ಸಾರಿ ನಮ್ಮ ಮನೆಯವ್ರ ಕಡೆಯಿಂದ ಮಾತಾಡ್ಸ್ಕೊತೀನಿ ನಿಮಗೆ. ಈಗ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ಅಭಿಮಾನಿಗಳೇ. ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ, ಹಿಂಗೆ ಮನೆ ಮಗಳನ್ನು ಮುಂದಕ್ಕೆ ತೊಗೊಳೋರಿ. ಇದಕ್ಕೆ ನಾವು ಬರಾಕ ಇಷ್ಟ ಎಲ್ಲ ನಾವು ಈ ಜೀವನ ಒಳಗೆ ನಾವು ಈಗ ಎಲ್ಲ ಇಷ್ಟು ಖುಷಿಯಾಗಿರಾಕ, ಇಷ್ಟು ಒಗ್ಗಟ್ಟಾಗಿರಾಕ ಭಾಳಷ್ಟು ನಮ್ಮ ಒಳಗೆ ಅನುಭವಗಳು ಅದಾವ. ಆ ಅನುಭವಗಳು ನಿಮ್ಮ ಜೊತೆ ಹಂಚ್ಕೋತೇವಿ. ಅದಕ್ಕೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಮರ್ಯಾಕೆ ಹೋಗ್ಬೇಡ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ. ನಮ್ಮ ದಿನ ಅದು ಅಂತಾರಲ್ಲ ಮನೆ ಕತೆ ಅಂತ, ಕತೆಗಳು ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಒಳಗೆ ಭಾಳಷ್ಟು ಕತೆಗಳು ಅದಾವ. ನೋಡೋಕ್ಕೂ ನಿಮ್ಗೆ ಸಿಗ್ತದೆ.